ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತನುಶ್ರೀ ಸಾಯಿರಾಮ್ ವ್ಲಾಗ್ಸ್ಗೆ ಸ್ವಾಗತ. ಈ ವ್ಲಾಗಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀರಂಗಪಟ್ಟಣದಲ್ಲಿ 34ನೇ ವರ್ಷದ ಲಕ್ಷ ದೀಪೋತ್ಸವ ನಡೀತು. ಹಾಗೆ ರಂಗನಾಥನಿಗೆ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮಾಡಿದ್ರು. ಹಬ್ಬದ ದಿನ ಇನ್ನೊಂದು ವಿಶೇಷ ಏನಂತ ಅಂದ್ರೆ ಸ್ವರ್ಗದ ಬಾಗ್ಲು ಓಪನ್ ಮಾಡಿದ್ರು ದೇವಸ್ಥಾನದಲ್ಲಿ. ಆ ಸ್ವರ್ಗದ ಬಾಗ್ಲಲ್ಲಿ ವೈಕುಂಠ ನಾರಾಯಣ ದೇವ್ರನ್ನ ದರ್ಶನ ಮಾಡೋದಿಕ್ ಬಿಡ್ತಾರೆ. ಇದೇ ವೈಕುಂಠ ನಾರಾಯಣ. ಇದೆಲ್ಲ ಹೇಗಿತ್ತು, ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನೆಲ್ಲ ಈ ವ್ಲಾಗಲ್ಲಿ ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಫಸ್ಟ್ ದೀಪ ಎಲ್ಲ ಜೋಡಿಸ್ತಿದ್ರು ಸ್ಕೂಲ್ ಮಕ್ಕಳೆಲ್ಲ ಸೇರಿ ಲಕ್ಷ ದೀಪೋತ್ಸವಕ್ಕೆ. ನೋಡಿ ಎಷ್ಟು ಖುಷಿಯಾಗಿ ಎಲ್ಲ ಮಕ್ಕಳು ಸೇರಿ ದೀಪ ಎಲ್ಲ ಜೋಡಿಸ್ತಿದ್ರು. ತುಂಬ ಚೆನ್ನಾಗಿ ಜೋಡಿಸಿದ್ರು. ಈ ವರ್ಷದ ವಿಶೇಷ ಏನಂತಂದ್ರೆ ಅಯೋಧ್ಯೆ ರಾಮ ಮಂದಿರನ ದೀಪದಲ್ಲೇ ಜೋಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಸಂಜೆ ಅಷ್ಟರಲ್ಲಿ ದೀಪ ಎಲ್ಲ ಜೋಡಿಸಿದಾಯ್ತು. ತುಂಬ ಚೆನ್ನಾಗಿ ದೀಪ ಎಲ್ಲ ಜೋಡಿಸಿದ್ರು. ಹಬ್ಬದ ದಿನ ಮಧ್ಯಾಹ್ನದಷ್ಟರಲ್ಲಿ ದೀಪಕ್ಕೆ ಬತ್ತಿ ಮತ್ತೆ ಎಣ್ಣೆ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಂಜೆ ಒಂದು 6:30ಗೆ ನಾವು ದೀಪ ಹಚ್ಚಿದ್ದು. ಅದಕ್ಕೂ ಮುಂಚೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಶ್ರೀ ಸಹಸ್ರನಾಮ ಜಪೇ ವಿನಿಯೋಗ ಪ್ರದೇಶೇ ಶುಚಿಮಣಿ ವಿಲಸತ್ಸೈಕತೆ ಮೌಕ್ತಿಕಾನಾಂ ಆರಾಕೃತ್ತಾನಸ್ತಸ್ಫಟಿಕಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಣಃ ಶುಭ್ರೈರಭ್ರೈರಭ್ರೈರ್ಮಣಿವಿರಚಿತೈರ್ಮುಕ್ತಬೀಜೋಷಪರಶೈಃ ಆನಂದೇರಪ್ಪುನಿಯಾದರಿಗರಿನ. ಪೂಜೆ ಎಲ್ಲ ಆದ್ಮೇಲೆ ಅಲ್ಲಿರೋ ಭಕ್ತಾದಿಗಳೆಲ್ಲ ಸೇರಿ ದೀಪ ಎಲ್ಲಾನು ಹಚ್ಚಿದ್ವಿ. ಅಯೋಧ್ಯ ರಾಮ ಮಂದಿರ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫೈನಲಿ ಎಲ್ಲಾ ದೀಪನೂ ಹಚ್ಚಾದ್ಮೇಲೆ ಈ ತರ ಕಾಣಿಸ್ತಿತ್ತು ನೋಡಿ. ಆನಂದ ರೂಪೇ ನಿಜಬೋಧ ರೂಪೇ ಬ್ರಹ್ಮಸ್ವರೂಪೇ ಶ್ರುತಿಮೂರ್ತಿ ರೂಪೇ ಶಶಾಂಕ ರೂಪೇ ರಮಣೀಯ. ದೀಪ ಎಲ್ಲ ಹಚ್ಚಾದ್ಮೇಲೆ ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ಸಂಕ್ರಾಂತಿ ಹಬ್ಬದ ದಿನ ಫಸ್ಟ್ ಸ್ವರ್ಗದ ಬಾಗ್ಲು ಒಳಗಡೆ ಹೋಗಿ ಅಲ್ಲಿ ವೈಕುಂಠ ನಾರಾಯಣ ದರ್ಶನ ಮಾಡಿ ಅದಾದ್ಮೇಲೆ ರಂಗನಾಥನ್ ನೋಡೋದಿಕ್ ಹೋಗ್ಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ರಶ್ ಇದ್ರು. ನಾವು ದೇವ್ರ ದರ್ಶನ ಮಾಡಿದ್ದು ರಾತ್ರಿ 11:30 ಆಗಿತ್ತು. ನೋಡಿ ಇದೇ ವೈಕುಂಠ ನಾರಾಯಣ. ಫಸ್ಟ್ ಈ ದೇವ್ರ ಕೈ ಮುಗ್ದು ಅದಾದ್ಮೇಲೆ ರಂಗನಾಥ ಸ್ವಾಮಿ ನೋಡೋದಿಕ್ ಹೋಗ್ಬೇಕು. ನಾನು ಆಗ್ಲೇ ಹೇಳ್ದಂಗೆ ರಂಗನಾಥನ್ಗೆ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಇವತ್ತಿನ ದಿನ ನಾವು ಎಕ್ಸಿಟ್ ಆಗ್ಬೇಕಾದ್ರೆ ವೈಕುಂಠ ದ್ವಾರ ಇದೆ ಇಲ್ಲಿ. ಈ ವೈಕುಂಠ ದ್ವಾರನು ಸಂಕ್ರಾಂತಿ ಹಬ್ಬದ ದಿನ ಮಾತ್ರ ಓಪನ್ ಆಗೋದು. ಇಲ್ಲಿಂದ ಎಕ್ಸಿಟ್ ಆಗಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೆ ನೋಡಿ, ಇಲ್ಲಿ ಒಂದು ಟೆಂಪಲ್ ಇದೆ, ಅದು ಬರೀ ವರ್ಷಕ್ಕೆ 2 ಸತಿ ಬಾಗ್ಲು ತೆಗೆಯೋದು ಅಂತ. ಇದೇ ವೆಂಕಟೇಶ್ವರ ದೇವಸ್ಥಾನ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ವರ್ಷಕ್ಕೆ 2 ಸತಿ ಬಾಗ್ಲು ತೆಗೆಯೋದು, ಒಂದು ಸಂಕ್ರಾಂತಿಲಿ ಒಂದು ಆಷಾಢದಲ್ಲಿ. ಮತ್ತೆ ದೇವಸ್ಥಾನದ ಹೊರಗಡೆ ಒಂದು ಮಂಟಪ ಇದೆ. ಆ ಮಂಟಪದಲ್ಲಿ ಉತ್ಸವ ಮೂರ್ತಿ, ಈ ಉತ್ಸವ ಮೂರ್ತಿ ಗರ್ಭಗುಡಿ ಒಳಗಡೆ ಇರುತ್ತೆ ನೋಡಿ. ಆ ಉತ್ಸವ ಮೂರ್ತಿನ ತಂದು ಇಲ್ಲಿ ಪೂಜೆ ಮಾಡ್ತಾರೆ ಮಂಟಪದಲ್ಲಿಟ್ಟು. ಇದೇ ಆ ದೇವ್ರು. ದೇವ್ರ ದರ್ಶನ ಎಲ್ಲ ಆಯ್ತು. ನನ್ನ ಹತ್ರ ಲಕ್ಷ ದೀಪೋತ್ಸವದ್ದು ಸ್ವಲ್ಪ ವಿಡಿಯೋ ಮತ್ತೆ ಫೋಟೋಸ್ ಎಲ್ಲ ಇತ್ತು. ಇವಾಗ ಪ್ಲೇ ಮಾಡ್ತೀನಿ. ನೋಡ್ತಾ ಇದ್ರೆ ಹಂಗೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಲಕ್ಷ ದೀಪೋತ್ಸವ ನಡೀತು.
ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.